ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಗೌಡ್ರು ಮನೆ ಶೈಲಿಯಲ್ಲಿ ನಾನು ಮಟನ್ ಚಾಪ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಮಸಾಲೆನ ರುಬ್ಕೊಂಡು ಬರೋಣ. ಅದಕ್ಕೆ ನಾನೊಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಕೈ ಹಿಡಿಯಷ್ಟು ನಾನು ಪುದೀನ ತೊಗೊಂಡಿದ್ದೀನಿ, ಒಂಚೂರು ಕೊತ್ತಂಬರಿ ಸೊಪ್ಪು, 3 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಕಾಯಿ ತುರಿ 1-2 ಟೇಬಲ್ ಸ್ಪೂನಷ್ಟು, 1 ಹಿಡಿಯಷ್ಟು ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಶುಂಠಿ, ಹಾಗೆಯೇ ಒಂದು 9ರಿಂದ 10 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಸ್ವಲ್ಪ ಹುರ್ಗಡ್ಲೆ ತೊಗೊಂಡಿದ್ದೀನಿ, ಹಾಗೆ 3 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಚಿಟಿಕೆ ಅರಿಶಿನ, ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಲವಂಗನ ತೊಗೊಂಡು ಇದಿಷ್ಟನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಫೈನಾಗಿ ಪೇಸ್ಟ್ನ ಮಾಡ್ಕೊಂಬರ್ಬೇಕಾಗುತ್ತೆ. ಹಾಗೆಯೇ ಇನ್ನೊಂದು ಕಡೆ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಆಗೋದ ನಂತರ ಒಂದು ಸಣ್ಣದಾಗಿ ಉದ್ದುದ್ದ ಹಚ್ಚಿ ಇರೋದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಒಂದು ಲೈಟ್ ಬ್ರೌನ್ ಕಲರ್ ಆಗೋ ಗಂಟ ಫ್ರೈ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ 1 kg ಮಟನ್ನ ತೊಗೊಂಡಿದ್ದೀನಿ. ನೀವು ಕಮ್ಮಿ ಪ್ರಮಾಣದಲ್ಲಿ ಕೂಡ ಮಾಡ್ಕೋಬೋದು. ಹಾಗೆ ನಾನು 1 kg ಮಟನ್ನ ಹಾಕ್ಕೊತಾ ಇದ್ದೀನಿ. ಒಂದು 3-4 ಸರಿ ವಾಶ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಉಪ್ಪನ್ನ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡಿದ್ದು. ಏನಿಲ್ಲ ಅಂದರೆ ನೀವು 10-15 ನಿಮಿಷ ಹುರ್ಕೋಬೇಕಾಗತ್ತೆ. ಆ ರೀತಿ ಹುರಿಯೋದ್ರಿಂದ ಆ ಹಸಿ ವಾಸನೆ ಎಲ್ಲ ಹೋಗಿ ಒಂದು ಒಳ್ಳೆಯ ಪರಿಮಳ ಅನ್ನೋದು ಬರುತ್ತೆ. ಹಾಗಾಗಿ ನಮ್ಮ ಗ್ರೇವಿ ಕೂಡ ತುಂಬ ಟೇಸ್ಟಿಕರ ಆಗಿರುತ್ತೆ. ಹಾಗೆಯೇ ಇವಾಗ ಉಪ್ಪು ಎಲ್ಲ ಅರಿಶಿನ ಹಾಕಿದ್ಮೇಲೆ ನೀರು ಅನ್ನೋದು ಬಿಟ್ಕೊಳುತ್ತೆ. ಆ ನೀರು ಸ್ವಲ್ಪ ಕುದಿಸ್ತಾ ಇದ್ದಷ್ಟು ಆವಿ ಆಗ್ತಾ ಇರುತ್ತೆ. ಆವಾಗ ನೀವು ರುಬ್ಬಿರೋ ಪೇಸ್ಟ್ನ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡ ನಂತರ ಏನಿಲ್ಲ ಅಂದರೆ ಒಂದು 5 ನಿಮಿಷ ನಾವು ಹಸಿ ಖಾರ ರುಬ್ಬಿರೋದ್ರಿಂದ ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ ಟೇಸ್ಟ್ ಅನ್ನೋದು ಅದ್ಭುತವಾಗಿ ಬರುತ್ತೆ. ನಂತರ ಮಿಕ್ಸಿ ಜಾರ್ ಒಳಗಡೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಜಸ್ಟ್ ನಾನು ಮಟನ್ ಮುಳುಗೋ ಅಷ್ಟೇ ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ನಮ್ಮ ಸಾರು ರೀತಿ ಆಗೋಗುತ್ತೆ. ನಮಗೆ ಗ್ರೇವಿ ಬೇಕಾಗಲ್ವಾ, ಬೇಕಿರೋದ್ರಿಂದ ನಾನು ಚಾಪ್ಸ್ ಹೆಂಗಿರುತ್ತೆ ಹೇಳಿ ಸ್ವಲ್ಪ ಸಿಮಿ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ. ಸೊ ನಾನು ಜಸ್ಟ್ ಮಟನ್ ಮುಳುಗೋ ಅಷ್ಟು ಹಾಕ್ಕೊಂಡು ಒಂದು 5 ವಿಸಿಲ್ ಅನ್ನೋದು ಕೂಗಿಸ್ಕೊಂಡಿದ್ದೀನಿ. ನಂತರ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ನಿಮಗೆ ಕಲರ್ ಡಿಫ್ರೆಂಟಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಅದು ಗ್ರೀನ್ ಕಲರೇ ಇದೆ. ಸ್ವಲ್ಪ ಲೈಟ್ ಪ್ರಾಬ್ಲಮ್, ಆದ್ದರಿಂದ ನೀವು ಏನು ಬೇಜಾರು ಮಾಡ್ಕೋಬೇಡಿ. ಅದು ಲೈಟ್ ತುಂಬ ಗ್ರೀನ್ ಕಲರ್ ಬರುತ್ತೆ. ಆ ರೀತಿ ಲೈಟ್ ಪ್ರಾಬ್ಲಮ್ ಇದೆ ನಿಮಗೆ ಈ ರೀತಿ ಇರುತ್ತೆ ಅಷ್ಟೇ. ಇದು ಚಪಾತಿ, ಅನ್ನ, ಮುದ್ದೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್